ಮಾಂಗಲ್ಯವನ್ನೇ ಮಹಾನುಭಾವನಾಗಿ ಏನು ಆ ಸಂದರ್ಭದಲ್ಲಿ ತಾಯಿ ನಾವು ಕ್ಷತ್ರಿಯರು ಇದ್ದವರಿಗೊಬ್ಬರು ಮಕ್ಕಳು ಅವರನ್ನು ನನಗೆ ದಾರಿ ಎಳ್ಕೊಟ್ಟಿದ್ದೇನೆ ಅಂತ ಅದು ಇದ್ದಾಗ ಪ್ರಪಂಚದಲ್ಲಿ ಋಷಿಮುನಿಗಳ ಶಕ್ತಿ ಹೇಗಿತ್ತು ಅಂತಂದ್ರೆ ಪ್ರಪಂಚವನ್ನೇ ಬೇಕಾದರೆ ಮತ್ತೊಂದು ಬಾರಿ ಮಾಡಿಬಿಡ್ತಾರೆ. ಪ್ರಪಂಚವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಉಳ್ಳವರು ಒಬ್ಬ ಋಷಿ ಕೋಟಿ ಗೋವಿಗೆ ಸಮಾನವಾದಂತ ಆ ಕಾಲದಲ್ಲಿ ನೋಡಿ ನಾವು ನಾವೇನಂತ ಹಾಕೊಂಡ್ರೆ ಆದಿಶಂಕರಾಚಾರ್ಯರು ಅವರ ಬದುಕಿದ್ದು ಎಷ್ಟು ಬರೀ 32 ವರ್ಷ. ಆ ಮಾತೃರು ಮಹಾನ್ ಬಾಬರಾಜ ತೀರ್ಥ ತೀರ್ಥರ ಶಿಷ್ಯರು ಮಧ್ವ ಸರೋವರವಾಗಿರತಕ್ಕಂಥ ಉಡುಪಿಯಲ್ಲಿ ಮಧ್ವಾಚಾರ್ಯರು ಅವನೇ ಸಾಕ್ಷಾತ್ ಮಾರುತಿ. ತ್ರೇತಾಯುಗದಲ್ಲಿ ಆಂಜನೇಯ ಕೇಸರಿನಂದನ ವಾಯುಪುತ್ರ ಸಂಜೀವರಾಯ ಉಜ್ಜಯರಾಯ ಹನುಮಂತರ 700 ವರ್ಷಗಳ ಕಾಲ ಜೀವ ಸಮಾಧಿಯಲ್ಲಿ ಇದ್ದುಕೊಂಡು ನಿಮ್ಮಗಳಿಗೆ ಮಾತನಾಡುತ್ತೇನೆ, ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಭಾಷಣ ಕೊಟ್ಟವರು ಮಾಡ್ತಾ ಇದ್ದಾರೆ. ಇಲ್ಲಿ ಆ ಮಧ್ವ ಮತವನ್ನ ವ್ಯಾಸರಾಯರಿಗೆ 10,000ಕ್ಕೂ ಶಿಷ್ಯ ವೃಂದ ಪದ್ಮನಾಭ ತೀರ್ಥರು ಆ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥವ್ರು, ಸೋಂದೆಯಲ್ಲಿರ್ತಕ್ಕಂಥ ವಾದರಾಜರು. ಇದನ್ನೆಲ್ಲ ಯೋಚನೆ ಮಾಡುವಾಗ ಗುರು ಪರಂಪರೆ ಅನ್ನೋದು ಅಂತ ದೊಡ್ಡದು. ವಿಶಿಷ್ಟಾದ್ವೈತದಲ್ಲಿ ರಾಮಾನುಜಾಚಾರ್ಯ ಎಲ್ಲರೂ ಧಾರಣೆ ಮಾಡಿ ಈಗಲೂ ಮಾಡುತ್ತಾರೆ. ಏಕಾದಶಿ ದಿನ ವಿಶೇಷವಾಗಿರತಕ್ಕಂಥ ಪ್ರಥಮ ಏಕಾದಶಿ ಏನ್ ಬರುತ್ತೆ, ವೈಕುಂಠ ಏಕಾದಶಿ ಮತ್ತು ಶಂಖಚಕ್ರಗಳನ್ನು ಹಾಕ್ತಾರೆ. ಹರಿಯ ಸ್ಮರಣೆಯನ್ನ ಮಾಡುತ್ತಾ ಹರಿವಾಸರಾಗಿ ಆ ಭಗವಂತನನ್ನ ನಾರಾಯಣನನ್ನ ಆದಿನಾರಾಯಣ, ವೇದನಾರಾಯಣ, ಮೂಲನಾರಾಯಣ, ಸತ್ಯನಾರಾಯಣ ಅಂತ ನೀವು ಪ್ರತಿಪಾದನೆ ಮಾಡಿ ಅಂತ ಹೇಳಿ ವಿಶಿಷ್ಟಾದ್ವೈತದ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಇನ್ನು ದತ್ತಾತ್ರೇಯ ಗಾಡಿ